ನಮ್ಮ ಎಫರ್ಟ್ಸಿಗೆ ಒಂದು ರಿಸಲ್ಟ್ ಇದೆಯಲ್ಲ ಸರ್, ಅದೊಂದು ಕಾಯ್ತೀವಿ. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಮನಿ, ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಹೌಸ್ಫುಲ್ಸ್. ನಮ್ಮ ಕತೆ ಒಪ್ಪಿದ್ರು. ಎಷ್ಟೇ ಒಂದು ಸೆಲೆಬ್ರೇಷನ್ ಥಿಯೇಟ್ರ್ ಮುಂದೆ ನಡೀತಾ ಇದ್ರು, ನಿನ್ನೆ ಸೆಕೆಂಡ್ ಶೋ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಅಷ್ಟು ಫ್ಯಾಮಿಲಿ ಅಂದ ತಕ್ಷಣ ಬೆಳಗ್ಗೆ ಫಸ್ಟ್ ಡೇಯಿಂದನೇ ಎಷ್ಟೋ ಲೇಡೀಸ್ ಬಂದ್ಯಾರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಥಿಯೇಟ್ರಲ್ಲಿ ಆಕ್ಯುಪೆನ್ಸಿ ವೆನ್ ಇಟ್ ಇಸ್ ಮೋರ್ ದನ್ 50-60% ಲೇಡೀಸ್, ಕಿಡ್. ನೆನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೆನ್ನೆ ಆ ಶೋಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಯಾರದ್ದೇ ನಟರ ಸಿನಿಮಾಗಳು ಬಂದ್ರು ಎಲ್ಲ ಫ್ಯಾನ್ಸ್ಗಳು ಒಟ್ಟಿಗೆ ಕೂತು ಸಿನಿಮಾ ನೋಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕೆಲವು ಗುಂಪು ಮಾತ್ರ ಇಲ್ಲ, ಅವರು ಬಂದು ನೋಡಿದ್ದಕ್ಕೆ ತಾನೇ ವಿವರಣೆ ಕೊಡ್ತಾ ಇರೋದು ನೆಗೆಟಿವ್ ಆಗಿ. ಅವರು ಬಂದು ನೋಡ್ಬಿಟ್ಟವ್ರೆ ಗ್ಯಾಪಲ್ಲಿ, ಹೇಳಲ್ಲ ಅಷ್ಟೇ ಸರ್. ಅವ್ರು ನೋಡ್ದಲ್ಲ ಹೆಂಗೆ ಸರ್ ನೆಗೆಟಿವ್ ರಿಪೋರ್ಟ್ ಕೊಡ್ತಾರೆ? ನಿಜ ಸರ್, ಅಷ್ಟೇ. ಹೆಂಗೆ ನಮ್ದು ಅದರಲ್ಲೂ ಕೂಡ 2 ಟಿಕೆಟ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ, ಗ್ಯಾಪಲ್ಲಿ ನೋಡ್ಬಿಟ್ಟವ್ರು ಎಲ್ಲರೂ. ಅದರಲ್ಲೂ ಕೂಡ ಸುದೀಪ್ ಅವ್ರ ಸಿನಿಮಾ ನೋಡ್ಲೇಬಾರ್ದಿತ್ತು. ಖಂಡಿತ ನೋಡ್ತಾರೆ ಸರ್. ಕರೆಕ್ಟಾ? ನೋಡಿ, ಆ ದುಡ್ಡು ಟಿಕೆಟ್ ಬಂದ್ಬಿಟ್ಟಿದೆ ನಮಗೆ. ಸುದೀಪ್ ಸರ್, ಧನು ಸರ್, ಪಬ್ಲಿಕ್ ಟಿವಿಯಿಂದ ಇಲ್ಲಿ ಈ ಕಡೆ ಸರ್. ಹಾಂ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲನೇದಾಗಿ ಏನಂದರೆ ಜುಲೈಯಲ್ಲಿ ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಸಿನಿಮಾ ರಿಲೀಸ್ ಡೇಟನ್ನು ಅವತ್ತು ಮಾರ್ಕ್ ಮಾಡ್ತೀರಾ. ಸಿನಿಮಾ ರಿಲೀಸ್ ಡೇಟ್ ಮಾರ್ಕ್ ಮಾಡಿದ ಮೇಲೆ ಯಾವತ್ತಾದರೂ ಅನಿಸ್ತಾ ಯಾಕೆ ನಾನು ಇದನ್ನು ಹೇಳಿಬಿಟ್ಟು ಯಾಕಾದರೂ ಹೇಳಿದ್ನಪ್ಪ ಈ ಡೇಟ್ನ ಅಂತ ಅನಿಸ್ತಾ ಸರ್? ರಿಲೀಸ್ ಡೇಟ್ ಯಾವತ್ತಾರ 30 ವರ್ಷದಲ್ಲ ಎಕ್ಸ್ಪ್ರೆಷನ್ ಈ ಮುಖದಲ್ಲಿ ನೋಡಿದ್ದೀರಾ, ಯಾಕಾನ ಹೇಳ್ಬಿಟ್ಟೆ ಅಂತ. ಹೇಳಿದ್ಮೇಲೆ ಫೇಸ್ ಮಾಡ್ತೀನಿ ಸರ್, ಹೇಳಲ್ಲ. ಇಲ್ಲ ಅಂದರೆ ಹೇಳಿದ್ಮೇಲೆ ನಿಂತ್ಕೋತೀನಿ ಸರ್. ಅಷ್ಟಂತೂ ಇದೆ ನಮಗೆ. ಒಂದು ಸತ್ಯ, ಒಂದು ದೊಡ್ಡ ಸ್ಕೆಡ್ಯೂಲ್ ಆಗುತ್ತೆ ತೂತುಕುಡಿ ಅಂದರೆ ಚೆನ್ನೈಯಲ್ಲಿ ಫಸ್ಟ್ ಮುಗಿಸಿ ತೂತುಕುಡಿ. ಟೀಮಲ್ಲಿ ಕೆಲವರು ಸುಸ್ತಾಗಿದ್ದುಂಟು, ಕಾಣಿಸ್ತಾ ಇದೆ ನನಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ. ಸಿಂಪಲ್ ಸರ್. ಅವತ್ತು ರಾತ್ರಿ ಒಂದು ಊಟಕ್ಕೆ ಕರಿತೀನಿ ಎಲ್ಲರೂ. ನಾನು ಇದ್ದಿದ್ದು ಹೋಟೆಲ್ ಟೆರೆಸ್ ಮೇಲೆ. ಆ ಟೆರೆಸ್ ಮೇಲೆ ಊಟಕ್ಕೆ ಕರೆದು ಒಂದು 10 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಹತ್ರನೂ ಮಾತಾಡ್ತೀನಿ. ಆಮೇಲೆ 5-5 ನಿಮಿಷ ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಡೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟಿದೆ ಎಲ್ಲರದು. ನೆಕ್ಸ್ಟ್ ಡೇ ಯಾರು ಮತ್ತೆ ನಿಲ್ಸೋಣ ಮಾಡೋಣ ಬಂದಿಲ್ಲ, ಸುಸ್ತಾಗಿ ನನಗೆ ಕಾಣಿಸ್ತಷ್ಟೇ. ಮುಗೀತು. 15 ನಿಮಿಷ ಇನ್ ಟೋಟಲ್ ಅನ್ಕೊಳ್ಳೋಣ, ಮುಗೀತು ಸರ್. ನೆಕ್ಸ್ಟ್ ಡೇ ಎಲ್ಲರದು ಪೆಟ್ರೋಲ್ ಎಲ್ಲ ಫುಲ್ಲಾಗಿ ಹೋಗಿದ್ದು ವೇಗ. ಡಿಸೆಂಬರ್ 25 ಆದರೂ ಇನ್ನೂ ನಿಂತಿಲ್ಲ, ಯಾಕಂದರೆ ಇನ್ನೂ ನಮಗೆ ಕಾಪಾಡ್ಕೊಳ್ಳೋದ್ರಲ್ಲಿದ್ದೀವಿ, ಇನ್ನೂ ಮುಗ್ದಿಲ್ಲ ಕೆಲಸ. ಯಾವತ್ತು ಒಂದೊಂದು ಸತ್ಯ ಇಡೀ ಟೀಮಲ್ಲಿ ಇದು ಬೇಕಿತ್ತ, ಯಾವತ್ತೂ ಬರಲಿಲ್ಲ. ಆ್ಯಂಡ್ ನಾನು ಪ್ರೊಡಕ್ಷನ್ ಬಗ್ಗೆನೂ ಹೇಳಿದೆ. ಇಫ್ ಅಟ್ ಆಲ್ ನಾವು ಅನೌನ್ಸ್ ಮಾಡಿದಾಗ, ಇನ್ಫ್ಯಾಕ್ಟ್ ತ್ಯಾಗರಾಜನ್ ಸರ್ ಅವತ್ತು ಪ್ರೆಸ್ ಮೀಟಿಂಗಲ್ಲಿ ನನ್ನ ಪಕ್ಕ ಕೂತಿದ್ರು. ಜುಲೈ 5 ನಾನು 25 ಬರ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದಾಗ, ನೀವು ಇವತ್ತಿಗೂ ನೋಡಿ ಅವ್ರು ಸ್ಲೋ ಮೋಷನಲ್ಲಿ ಒಂದು ಸತಿ ಹಿಂಗೆ ನೋಡಿದ್ರು ನನ್ನ. ಯಾಕಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಬಾಯಿಗೆ ಬಂದ್ಬಿಡ್ತಾವತ್ತು ಮಾಡ್ತೀನಿ ಅಂತಂದರೆ. ನಿಮ್ಮಲ್ಲೇ ಒಬ್ಬರು ಸ್ನೇಹಿತರು ನಮ್ಮನ್ನು ಕೆದಗಿದ್ದವತ್ತು. ಸರ್ ಡಿಸೆಂಬರ್ ಸೆಂಟಿಮೆಂಟು ಬಂದುಬಿಡ್ತೀರಾ ಅಂದ್ರೆ ಬರ್ತೀವಿ ಅಂದೆ. ಅವತ್ತೇ ಬರ್ತೀವಿ ತಗೊಳ್ಳಿ ಅಂತ. ಬಟ್ ಏನಾಯಿತು, ವಿ ಸ್ಟಕ್ ಸರ್. ಐ ಥಿಂಕ್ ದ ಹೋಲ್ ಟೀಮ್ ಹ್ಯಾಸ್ ವರ್ಕ್ಡ್. ನಮಗೆ ಯಾವತ್ತೂ ಆ ಥರ ಯಾವತ್ತೂ ಮೈಂಡಿಗೆ ಬಂದೇ ಇಲ್ಲ. ಒಂದು ಸ್ವಲ್ಪ ಇದಾಗಿ ಸುಸ್ತಾಗಿದ್ರು, ಎದ್ದರು ಅಷ್ಟೇ. 2026ರಲ್ಲಿ ಅದೇ ರೀತಿ ನಿರೀಕ್ಷೆ ಮಾಡ್ಬೋದಾ ಸರ್? ಮತ್ತೆ 2026ರಲ್ಲಿ ಅದೇ ಜುಲೈ 5 ಏನು ಅನೌನ್ಸ್ಮೆಂಟ್ ಇತ್ತಲ್ಲ, ಆ ರೀತಿಯಾದಂಥ ಅನೌನ್ಸ್ಮೆಂಟು, ಆ ರೀತಿಯಾದಂಥ ಸ್ಪೀಡ್ ವರ್ಕ್ ಮತ್ತೆ ನಿರೀಕ್ಷೆ ಮಾಡ್ಬೋದಾ ಅಭಿಮಾನಿಗಳೆಲ್ಲ? ಸರ್, ಎಲ್ಲಿವರೆಗೂ ನಮ್ಮ ಸಿನಿಮಾಗೆ ಪ್ರೀತಿ ಸಿಗ್ತಾ ಇರುತ್ತೋ, ಎಲ್ಲಿವರೆಗೆ ನಮ್ಮ ಸಿನಿಮಾಗಳ ಮೇಲೆ ನಿರೀಕ್ಷೆ ಇರುತ್ತೋ, ಎಲ್ಲಿವರೆಗೆ ಒಳ್ಳೊಳ್ಳೆ ನಿರ್ಮಾಪಕರು ನಿಮ್ಮಂಥವರು ಎಲ್ಲರೂ ಖುಷಿಯಲ್ಲಿ ನಮ್ಮ ಸಿನಿಮಾ ನೋಡೋಕೆ ಬರ್ತಿರೋ, ಪ್ರತಿ ಸತಿ ಒಂದು ಪ್ರಾಮಿಸ್ ಇದ್ದೇ ಇರುತ್ತೆ ಸರ್. ಪ್ರಾಮಿಸಿಗೆ ಬದ್ಧರಾಗಿರ್ತೀವಿ. ಹಿರಿಯಲ್ಲಿ ಯಾರೋ ಒಂದು ಸರ್ ಟ್ರೈಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡ್ಬೋದು ಅಂತ ಹೋದ್ವಿ. ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ಮರ್ ಸುದೀಪ್ ಅವ್ರನ್ನೂ ನೋಡಿ ಖುಷಿ ಆಯಿತು. ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯಿತು ಸರ್? ಇನ್ನೇನೇನು ಆಸೆ ಇದೆಯಮ್ಮ ಹೇಳಿ ಸರ್. ಒಂದೇ ಒಂದು ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಿದೆ. ಆನ್ ಸ್ಕ್ರೀನ್ ರೈಟ್? ಎಸ್ ಸರ್. ಓಕೆ. ಶಾರ್ಟ್ಲಿ ಮ್ಯಾಮ್, ಶಾರ್ಟ್ಲಿ. ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ. 5 ಡೇಸ್ ಆ ವಾಟರಲ್ಲಿ ಇದ್ದಿದ್ದು, 5 ಡೇಸ್ ಇಲ್ಲಿವರೆಗೆ ನೀರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ದು ನಾನು ಎಲ್ಲ AC ಆಫ್ ಮಾಡಿ ಕೂತ್ಕೊಳ್ಳೋ, ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್. ಬಟ್ ನಾಟ್ ಓನ್ಲಿ ದಟ್, 5 ಡೇಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು. ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 ಡೇಸ್ ತನಕ ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ. ಅದರಲ್ಲಿ ಇಳಿಬೇಕಾರಂತೂ ಭಾಳ ಮಜಾ ಇತ್ತು. ಫಸ್ಟು ಒಂದೇ ಒಂದು ಕಾಲು ಹಾಕೋದು ನಾನು, ಇಷ್ಟಿಷ್ಟೇ
ಹೋಗಿ ಹೋಗಿ ಇರ್ತೀನಿ ಬರ್ತೀನಿ ಅಂತ ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ 3 ಡೇಸು, ಆಗ್ತಾನೆ ಇರಲಿಲ್ಲ. 3 ಡೇಸ್ ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು. ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು. ಮೇಲಿಂದ ಏನು ಬಿಸಿನೀರು ಬರ್ತಾಯಿತ್ತೋ 4-5 ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹನಿ ಬಂದಿಲ್ಲಮ್ಮ. ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲುಗಳು ಒಳಗೆ ಹೋಗ್ತಾಯಿತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ, ಕೋಲ್ಡ್ ಇಟ್. ಆ್ಯಂಡ್ ನನಗೆ ವಿಜಯ್ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳಬಲ್ಲೆ. ಯಾಕಂದರೆ ಎಲ್ಲೋ ಒಂದಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತಿದ್ದು, ಏನಕ್ಕೆ ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು, ಚಂದ್ರು, ಐ ಹ್ಯಾವ್ ಸೀನ್ ಇಟ್. ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ, ಸುಮ್ಮನೆ ಇಳಿದಿದ್ದಾರೆ ಎಲ್ಲರೂ. ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟೀ ಬಿಟ್ಟಾಗಿ ಬರೀ ಕಷಾಯ ಕುಡ್ಕೊಂಡಿದ್ವಿ. ನಮ್ಮ ಕೈಲಿ ಆಗ್ತಾ ಇಲ್ಲ. 4-5 ಸತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಐ ಹ್ಯಾವ್ ಥ್ರೋನ್ ಅಪ್, ಇಂಡ್ಯೂಸ್ಡ್ ಆ್ಯಂಡ್ ಥ್ರೋನ್ ಅಪ್ ಆ್ಯಂಡ್ ಹ್ಯಾವ್ ಕಮ್, ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ. ಆಗ್ತಾ ವೆರಿ ಕಂಟ್ಯಾಮಿನೇಟೆಡ್, ಭಯ ಆಗ್ತಾಯಿತ್ತು. ವಿ ವೆಂಟ್ ಥ್ರೂ ಇಟ್ ಮ್ಯಾಮ್. ದಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸಿನಿಮಾ ಕಲೆಕ್ಷನ್ಸ್. ಇಟ್ ಈಸ್ ಅನ್ ಆಫರಿಂಗ್. ಈ ಸಿನಿಮಾಗೆ ಬೇಕು, ನಾವು ಮಾಡ್ತೀವಿ. ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡೋಕ್ಕೆ ಹೋದರೆ ನಮಗೆ ಬೇಕಾ, ಬೇಡ, ನೀರೇ ಬೇಡ, ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್, ಕ್ರಾಫ್ಟೆಡ್. ಆ ಲಿಮಿಟೆಡ್ ಟೈಮಲ್ಲಿ ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್. ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತೀವಿ ಗೊತ್ತಾ, ಸಿನಿಮಾ ಮುಗಿಸಿ ಮನೆಗೆ ಹೋದಾಗ. ಇಟ್ ವಾಸ್ ದೇರ್ ಮ್ಯಾಮ್. ಎಸ್ ಸರ್. ಹಾಗೆಯೇ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿಯಾಗಿದೆ ಚಿತ್ರರಂಗದಲ್ಲಿ. ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇ. ಆ್ಯಂಡ್